ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಟು ಕಲ್ಯಾಣಿ ಟ್ಯುಟೋರಿಯಲ್ಸ್. ಇವತ್ತು ನಾವು ಸಂಖ್ಯೆ ಅಂದರೆ ನಂಬರ್ ಸೀರೀಸಲ್ಲಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ನೋಡ್ತಾ ಇದ್ದೀವಿ. ಅಂದರೆ ಫುಲ್ ಕಠಿಣವಾದಂಥದ್ದು. ಈ ರೀತಿ ಕ್ವಶನ್ಸ್ ನಿಮಗೆ FDA ಅಥವಾ KAS ಅಲ್ಲಿ ಕೇಳುವ ಚಾನ್ಸಸ್ ಇರುತ್ತೆ. ಮತ್ತು SSC ಬ್ಯಾಂಕಿಗಲ್ಲಿ ಕೇಳ್ತಾನಲ್ಲ, ಡಿಫಿಕಲ್ಟಿ ಲೆವೆಲ್ ಹೈ ಇರುತ್ತೆ ಅದರಲ್ಲೆಲ್ಲ. ಅದರಲ್ಲಿ ಏನಾಯ್ತಂದ್ರೆ ಈ ರೀತಿ ಕ್ವಶನ್ಸ್ ನಿಮಗೆ ಇಂಪ್ಲಿಮೆಂಟೇಷನ್ ಆಗುತ್ತೆ. ಇಲ್ಲಿ ನಾವು ಫಸ್ಟ್ ಕ್ವಶನ್ ನೋಡೋಣ ನೋಡ್ರಿ ಯಾವ ರೀತಿ ಇದೆ ಅಂತೇಳಿ. ಫಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಫಸ್ಟ್ ನಾವು ಡೈರೆಕ್ಟಾಗಿ ಆನ್ಸರ್ ಬರೋಕ್ಕಿಂತ ಮೊದಲು ನಿಮ್ಗೆ ಏನು ಹೇಳ್ತೀವಿ ಅಂದ್ರೆ ಅಡ್ವೈಸು ಒಂದ್ಸಲ ನೀವು ಟ್ರೈ ಮಾಡಬೇಕು. ಪ್ರತಿಯೊಂದು ಕ್ವಶನ್ ನೀವು ಟ್ರೈ ಮಾಡಿಬಿಟ್ಟೆ ನೆಕ್ಸ್ಟ್ ನೀವು ಆನ್ಸರ್ನ ನೋಡಬೇಕು. ಇಲ್ಲಿ ನೋಡ್ರಿ 41, 85, 58. ನೆಕ್ಸ್ಟ್ 5, 13, 13 ಇದೆ. ನೆಕ್ಸ್ಟ್ 3, 3 ಕ್ವಶನ್ ಮಾರ್ಕ್ ಕೇಳಿದಾನೆ. ಇಲ್ಲಿ 4, 40, 40. ಈ ರೀತಿ ನೋಡೋ ಬದಲು ಮತ್ತೆ ನೆಕ್ಸ್ಟ್ ಈ ರೀತಿ ನೋಡ್ರಿ. ಈ ಥರ ನೋಡ್ರಿ ನಿಮ್ಗೆ ಏನಾದರೂ ಇಂಟು ಸಿಗ್ತಾ ಇದೆಯಾ, ಕ್ಲೂ ಸಿಗ್ತಾ ಇದೆ ನೀವು ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ. ಸಿಗಲಿಲ್ಲ ಅಂದರೆ ನೀವು ಬಿಟ್ಬಿಡ್ರಿ ಅದನ್ನು. ನೆಕ್ಸ್ಟ್ ಈ ರೀತಿ ನೋಡ್ರಿ 41, 5, 3, 4, 85, 13, 3, 40, 58, 13 ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಇಲ್ಲಿ ಕ್ವಶನ್ ಮಾರ್ಕ್ ಅಂದರೆ ಏನಿಲ್ಲ, ಎಕ್ಸ್ ಅಂತ ಅರ್ಥ, 40 ಅಂತ ಕೊಟ್ಟಿದ್ದಾನೆ. ಒಂದು ಕಾಮನ್ ಆಗಿ ನೋಡ್ರಿ ನೀವು ಇಲ್ಲಿ ಒಂದು ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಏನು ಮಾಡಿದ್ದಾನೆ ಅಂದರೆ 4 + 1 5, 4ರಲ್ಲಿ 1 ಕಳೆದು 3, 4 1 4 ಮಾಡಿದ್ದಾನೆ. ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ಇಲ್ಲಿ 41 ಇದೆಯಲ್ಲ, 41 ಏನು ಮಾಡಿದ್ದಾನೆ, ಇಲ್ಲಿ 4 + 1 ಮಾಡಿದ್ದಾನೆ, 5 ಬಂದಿದೆ. ನೆಕ್ಸ್ಟ್ ಏನು ಮಾಡಿದ್ದಾನೆ, 4 - 1 ಮಾಡಿದ್ದಾನೆ, 3 ಬಂದದ. ನೆಕ್ಸ್ಟ್ ಏನು ಬಂದಿದೆ ನೋಡ್ರಿ, ಇಲ್ಲಿ 4 ಅಂತಂದರೆ 4 ಎಜಿಟಿವ್ ಬರ್ಬೇಕಂದ್ರೆ ಏನು ಮಾಡ್ಬೇಕಿಲ್ಲಿ, 1 ಕಳೆದ್ರೂ ನಿಮಗೆ 4 ಬರಲ್ಲ, 1 ಪ್ರೆಸ್ ಮಾಡಿದ್ರೇನೋ 4 ಬರಲ್ಲ. ಬಟ್ ಏನು ಮಾಡುತ್ತಂದ್ರೆ 4ನ 4 ಬರಬೇಕಂದ್ರೆ 4 × 1 ಮಾಡಬೇಕು. ಇಲ್ಲಿ 41ರಲ್ಲಿ 4 × 1 ಮಾಡಿದ್ದಾನೆ, 4 ಬಂತು. ಅದೇ ರೀತಿಯಾಗಿ ಈ ಸೀರೀಸ್ ನೋಡ್ರಿ, ಇವಾಗ ನಾವು ಇಷ್ಟು ನೋಡಿದ್ದೀವಿ. ಇವಾಗ ನಾವು ಇದನ್ನು ನೋಡೋಣ ನೋಡ್ರಿ. 8 + 5 ಮಾಡಿದ್ದಾನೆ, 13 ಬಂತು. ಓಕೆನಾ. ನೆಕ್ಸ್ಟ್ ಅದೇ ಸೀಕ್ವೆನ್ಸಲ್ಲಿ 4 - 1 ಅಂತ ಇದೆ, ಅಲ್ಲಿ 3 ಅಂತ ಬಂದಿದ್ದಾನೆ. ಅದೇ ರೀತಿಯಾಗಿ 8ರಲ್ಲಿ 5 ಕಳೆದಿದ್ದಾನೆ. 8ರಲ್ಲಿ 5 ಅದರಷ್ಟು 3 ಬಂತ. ನೆಕ್ಸ್ಟ್ ಸೀರೀಸ್ ನೋಡ್ರಿ, ಇಲ್ಲಿ 40 ಇದೆಯಾ, ಇಲ್ಲಿ ಏನು ಮಾಡಿದ್ದಾನೆ, 4 × 1 ಮಾಡಿದ್ದಾನೆ. ಅದೇ ರೀತಿಯಾಗಿ ಇಲ್ಲಿ 8 × 5 ಮಾಡಿದ್ದಾನೆ, 40 ಬಂತ. ಅಂದ್ರೆ ಏನು ಮಾಡಿದ್ದಾನೆ ಅಂತಂದ್ರೆ ಅರ್ಥ, ನಾವು ತೊಗೊಂಡಿರೋ ಸೀಕ್ವೆನ್ಸ್ ಅಂದರೆ 4 + 1, 4 - 1 ಮತ್ತು 4 × 1 ಏನಿದೆ ಸೀಕ್ವೆನ್ಸಲ್ಲಿ ನಿಮಗಿದೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಸೀಕ್ವೆನ್ಸ್ ನೋಡೋಣ ನೋಡ್ರಿ, ಇಲ್ಲಿ 5, 58 ಇದೆ. ಸೇಮ್ ಇಲ್ಲಿ 13 ಬಂದಿದ್ರೆ ಇಲ್ಲಿ 13 ಬರುತ್ತೆ. ಯಾಕಂದರೆ 8 + 5 ಅಂದ್ರೆ ಒಂದೇ, 5 + 8 ಅಂದ್ರೂ ಒಂದೇ. ಇದು ಬಂತು. ನೆಕ್ಸ್ಟ್ ಏನಿದೆ ನೋಡ್ರಿ, ಇಲ್ಲಿ ಏನು ಮಾಡಿದ್ದಾರೆ, 8ರಲ್ಲಿ 5 ಕಳೆದಾನೆ, 3 ಬಂದಿದೆ. ಇಲ್ಲಿ ಏನು ಮಾಡ್ಬೋದು, ಇಲ್ಲಿ ನೀವು 5ರಲ್ಲಿ 8 ಹೋದ್ರೂ ಅಷ್ಟೇ, 8ರಲ್ಲಿ 5 ಹೋದ್ರೂ ಅಷ್ಟೇ. ಎಷ್ಟು ಬರುತ್ತೆ, ಇಲ್ಲಿ 3 ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಏನಿದೆ, 8 × 5 = 40. ಅಲ್ಲೇನಾದ್ರೂ ನಿಮ್ಗೆ ಪರ್ಟಿಕ್ಯುಲರ್ ಆಗಿ -3 ಅಂತ ಮೆನ್ಷನ್ ಮಾಡಿದ್ದ ಅಂದರೆ -3 ಅಂತ ತಗೋಬೇಕು. -3 ಇದು ಮೆನ್ಷನ್ ಮಾಡಿಲ್ಲ, ಬರೀ 3 ಅಂತ ಮೆನ್ಷನ್ ಮಾಡಿದ್ದ ಅಂದರೆ 3 ಅಂತ ತಗೋಬೇಕು. -3 ಯಾಕೆ ಹೇಳ್ತಿದೆ ಅಂದರೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಏನು ಮಾಡಿದ್ದಾನೆ, ಇಲ್ಲಿ ಫಸ್ಟ್ ಎಡಗಡೆಯಿಂದ ಸಂಖ್ಯೆಯನ್ನು ಕಳ್ಕೊಂತ ಬಂದಿದ್ದಾನೆ. ಎಡಗಡೆ ಸಂಖ್ಯೆ ಅಂದರೆ 4ರಲ್ಲಿ 1 ಕಳೆದಿದ್ದಾನೆ, 8ರಲ್ಲಿ 5 ಕಳೆದಿದ್ದಾನೆ. ನೆಕ್ಸ್ಟ್ ಅದೇ ರೀತಿಯಾಗಿ ನೀವು 5ರಲ್ಲಿ -8 ಕಳೆದ್ರೆ ಏನಾಗುತ್ತೆ ನೋಡ್ರಿ, ಇಲ್ಲಿಗ ನೀವು ಮೈನಸ್ ಮಾಡೋದು ಗೊತ್ತಿರ್ಬೇಕು. 5ರಲ್ಲಿ 8 ಕಳೆದ್ರೆ ಏನಾಗುತ್ತೆ, ಇಲ್ಲಿ ಮೈನಸ್ ವ್ಯಾಲ್ಯೂ ದೊಡ್ಡದಿದೆ ಅಂದ್ರೆಗಿನ ಫಸ್ಟ್ ಕಳಿಬೇಕು ನಾವು, 3 ಬರುತ್ತೆ. ಯಾವ ಚಿಹ್ನೆ ಇದು ಆ ಚಿಹ್ನೆ ಇಡಬೇಕು. ಫಾರ್ ಎಕ್ಸಾಂಪಲ್ ನೀವೇನು ಕಾಮನ್ ಆಗಿ 8ರಲ್ಲಿ 5 ಕಳೆದ್ರೆ 3 ಅಂತ ಬರೆದು ಬಿಡ್ತೀರಾ. ಬಟ್ ನೀವು ಒಂದು ಬೇಸಿಕ್ ಅರ್ಥ ಮಾಡ್ಕೇರಿ, ಇಲ್ಲಿ ಪ್ಲಸ್ ಚಿಹ್ನೆ ಇರುತ್ತೆ. ಇಲ್ಲಿ ಏನೂ ಇಲ್ಲ ಅಂತಂದ್ರೆಗಿನ ರೈಟ್ ಸೈಡಿಗೆ ಲೆಫ್ಟ್ ಸೈಡಿಗೆ ಏನಿರುತ್ತೆ, ಇಲ್ಲಿ ಪ್ಲಸ್ ಚಿಹ್ನೆ ಇದ್ದೇ ಇರುತ್ತೆ. ಪ್ರತಿಯೊಂದು ಸಂಖ್ಯೆಯಲ್ಲಿ ಅದರದ್ದು ಚಿಹ್ನೆ ಇರುತ್ತೆ. 5ರದ ಚಿಹ್ನೆ ಯಾವುದಿಲ್ಲಿ, ಮೈನಸ್ ಚಿಹ್ನೆ. ಯಾವ ದೊಡ್ಡ ಸಂಖ್ಯೆ ಇದು ಯಾವುದು ಚಿಹ್ನೆ ಇರುತ್ತಲ್ಲ ನಾವು ಅದನ್ನೇ ತೊಗೋಬೇಕು. ಇಲ್ಲೇನಾದರೂ -3 ಅಂತ ಏನಾದರೂ ಆಪ್ಷನಲ್ಲಿ ಇತ್ತು ಅಂದ್ರೆ ನಾವು -3 ಟಿಕ್ ಮಾಡಿ. -3 ಇದ್ದಿದ್ದಿಲ್ಲ ಅಂದರೆ ಏನು ತೊಗೋಬೋದು, ನೀವು ಡೈರೆಕ್ಟಾಗಿ 3 ಅಂತ ಕನ್ಸಿಡರ್ ಮಾಡ್ಬೋದು. ಈ ಕ್ವಶನ್ ಅರ್ಥ ಆಯ್ತಲ್ಲ ಇವಾಗ ನಿಮಗೆ. ಸೆಕೆಂಡ್ ಕ್ವಶನ್ ನೋಡೋಣ ನೋಡಿ, ಇದನ್ನು ನಾವು ರಬ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಕ್ವಶನ್ ನೋಡ್ರಿ ಯಾವ ರೀತಿ ಕೊಟ್ಟಿದ್ದಾನೆ, 7, 20, 19, 3, 10 ಅಂತ ಕೊಟ್ಟಿದ್ದಾನೆ. ಇದನ್ನು ನೀವು ಸ್ಕ್ವೇರ್ ಸೀಕ್ವೆನ್ಸಲ್ಲಿ ಮಾಡಿದ್ರು ಟ್ರೈ ಮಾಡ್ಬೋದು. ಸೀಕ್ವೆನ್ಸಲ್ಲಿ ಟ್ರೈ ಮಾಡ್ಕೊಂಡು ಏನಾಗುತ್ತೆ, 10, 7, 20, 19, 13 ಈ ರೀತಿ ಮಾಡ್ಕೊತ ಹೋಗ್ಬೇಕು. 7, 10, 11, 12 ಬಂದ್ರೂ ಬರಲ್ಲ, ಯಾಕಂದರೆ ಇಲ್ಲಿ ಒಂದು ಸಂಖ್ಯೆ ಇದೆ. ಇದನ್ನು ನಾವು ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನೋಡೋಣ. ಫಸ್ಟ್ ನಾವಿಲ್ಲಿ ಅಪೋಸಿಟ್ ಸೈಡ್ಸ್ ನೋಡ್ಕೋಬೇಕು, ಇದಕ್ಕೆ ಏನಾದರೂ ಲಿಂಕ್ ಇದೆಯಾ ಅಂತ.
ಮತ್ತು ಇದಕ್ಕೆ ಲಿಂಕ್ ಇದೆಯಾ ಅಂತ ನೋಡಬೇಕು. ಆಮೇಲೆ ಏನು ಮಾಡ್ಬೇಕು, ಇದ್ರದ್ದು ಇದಕ್ಕೆ ಲಿಂಕ್ ತೊಗೊಂಬರ್ಬೇಕು, ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಬೋದು. ಈ ರೀತಿ ಕೊಟ್ಟಾಗ ಪರ್ಟಿಕ್ಯುಲರ್ಲಾಗಿ ನೀವು ಫಸ್ಟ್ ಇದನ್ನೇ ಚೆಕ್ ಮಾಡಿ ನೋಡ್ರಿ. ಸೀಕ್ವೆನ್ಸ್ ಚೆಕ್ ಮಾಡೋಕ್ಕಿಂತ ಮೊದಲು ನಿಮಗೆ ಅಪೋಸಿಟ್ ಸೈಡ್ಸ್ ಏನಾದರೂ ಲಿಂಕ್ ಇದೆಯಾ ಅಂತ ಚೆಕ್ ಮಾಡಬೇಕು. ಯಾಕಂದ್ರೆ ಆಲ್ಮೋಸ್ಟ್ ಏನಿದೆ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನಿಂದನೇ ಸೇಮ್ ಮೆಟೀರಿಯಲ್ ತೆಗೆದಿರ್ತಾನೆ, ಕೆಲವೊಂದು ಅಂಕಿ ಸಂಖ್ಯೆಗಳು ಮಾತ್ರ ಚೇಂಜ್ ಮಾಡೋ ಚಾನ್ಸಸ್ ಇರುತ್ತೆ ಅಷ್ಟೇ. ಈ ಕ್ವಶನ್ ಬಂದ್ಬಿಟ್ಟು ನಮಗೆ ಅಪೋಸಿಟ್ ಸೈಡ್ಸ್ ಇದೆ, ಅಂದರೆ ಎದುರೆದುರು ಇರ್ತಾವಲ್ಲ ಆ ಸಂಖ್ಯೆಗಳದ್ದು ನಮ್ಮದು ಹಿಂಟಿದೆ. ಈಗ ನೋಡ್ರಿ ಇಲ್ಲಿ ಏನು ಮಾಡಿದಾನೆ ಅಂತಂದ್ರಿಗಿನ 7 × 2 ಮಾಡಿಬಿಟ್ಟು -1 ಮಾಡಿದಾನೆ. ಅಂದರೆ 14ರಲ್ಲಿ 1 ಕಳೆದ್ಬಿಟ್ಟು 13 ಬರುತ್ತಲ್ಲ, 13ರ ನಾವಿಲ್ಲಿ ತೊಗೊಂಡಿದ್ದೀವಿ. ನೆಕ್ಸ್ಟ್ 10ರದ ಅಪೋಸಿಟ್ 19 ಇದೆಯಲ್ಲ, ಅದನ್ನ ಯಾವ ರೀತಿ ಮಾಡಿದಾನೆ ಅಂದರೆ 10 × 2 - 1 ಮಾಡಿದಾನೆ. ಅಂದರೆ 20 - 1 = 19 ಬಂತು. ಇಲ್ಲಿ ನೋಡ್ರಿ ಇಲ್ಲಿ 19 ಬಂದಿದೆ, ಇಲ್ಲಿ 13 ಬಂದಿದೆ. 10ರದಾಯ್ತು 7ರದಾಯ್ತು ಅಪೋಸಿಟ್ ಸೈಡ್ಸ್. ನೆಕ್ಸ್ಟ್ ಇನ್ನೇನು ಉಳಿತು, ಇಲ್ಲಿ 20 ಉಳಿತು. 20ರದನ್ನು ಸೇಮ್ ಮೆಥಡ್ ತೊಗೊಂಡಿದ್ದಾನೆ. 20 × 2 - 1 ಅಂದರೆ 40 - 1 ಎಷ್ಟು, 39. ಅಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು, ಇಲ್ಲಿ 39 ಆಗುತ್ತೆ. ನೀವು ಕೆಲವೊಂದು ಇವೆಲ್ಲ ಜಡ್ಜ್ಮೆಂಟ್ಸು ಆಪ್ಷನ್ಸ್ ನೋಡ್ಬಿಟ್ಟು ಜಡ್ಜ್ಮೆಂಟ್ ಮಾಡಬೇಕಾಗುತ್ತೆ. ಆಪ್ಷನ್ಸಲ್ಲಿ ಏನಾದರೂ ನಿಮಗೆ ನೀವು ಮಾಡಿರೋ ಆನ್ಸರ್ ಏನಾದರೂ ಕರೆಕ್ಟಾಗಿ ಅನಿಸಿದೆ ಅಂದ್ರೆ ಟಿಕ್ ಮಾಡಿಬಿಡಿ. ಆನ್ಸರ್ ಅಷ್ಟೇ ಕರೆಕ್ಟ್ ಆಗಿದ್ರೆ ಅಷ್ಟೇ ಅಲ್ಲ, ನೀವು ಬಂದಿರೋ ರಿಸಲ್ಟಿಗೆ ಆನ್ಸರ್ಗೆ ಟ್ಯಾಲಿ ಆದರೆ ಸಾಕಾಗಲ್ಲ. ನೀವು ಮಾಡಿರೋ ಸೀಕ್ವೆನ್ಸ್ ಕರೆಕ್ಟ್ ಆಗಿರಬೇಕು. ನೀನು ಇಲ್ಲಿ 7 × 2 ಮಾಡಿಬಿಟ್ಟು -1 ಮಾಡಿಬಿಟ್ಟು ನೆಕ್ಸ್ಟ್ ಅದರಲ್ಲಿ ನೀನು 10 × 2 +1 ಮಾಡಿ ಅಂತಂದ್ರೆ ಸೀಕ್ವೆನ್ಸ್ ಆಗಲ್ಲ ಅದು. ನೆಕ್ಸ್ಟಲ್ಲಿ ಮತ್ತೆ ಇನ್ನು ಏನೋ ಒಂದು ಮಾಡ್ತೀನಿ ಅಂದರೆ ನೀವು ಲಿಟ್ಲ್ ಬಿಟ್ ಕನ್ಫ್ಯೂಸ್ ಆಗಿಬಿಡ್ತೀರಾ. ಯಾಕಂದ್ರೆ ನೆಕ್ಸ್ಟಲ್ಲಿ ನೀವು ಪ್ಲಸ್ ಮಾಡ್ಬೇಕು ಮೈನಸ್ ಮಾಡೋಕೆ ಕನ್ಫ್ಯೂಸ್ ಆಗ್ತೀರಾ. ಯಾವತ್ತು ನೀವು ಸೀಕ್ವೆನ್ಸ್ ಆಗಿ ನಂಬರ್ ಸೀರೀಸ್ ಬಿಡಿಸೋಕಲ್ಕ ಒಂದಕ್ಕೊಂದಕ್ಕೆ ಲಿಂಕ್ ಇದ್ದರೆ ಮಾತ್ರ ನೀವೇನಾಗುತ್ತೆ ಅಂದ್ರಿಗಿನ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿರೋ ಚಾನ್ಸಸ್ ಇದೆ. ನೀವು ಯಾವುದೇ ರೀತಿ ಅಂತ ಇಲ್ಲಿ ಊಹೆ ಮಾಡ್ಕೋಬಾರ್ದು. ಕ್ವಶನ್ ಈ ರೀತಿ ಕೊಟ್ಟಿದ್ದಾನೆ, ಮಿಸ್ಪ್ರಿಂಟ್ ಆಗಿದೆ, ಅವೆಲ್ಲ ತಲೆಯಲ್ಲಿ ಇಟ್ಕೋಬಾರ್ದು ನೀವು. ಆತ ಕ್ವಶನ್ ಕರೆಕ್ಟಾಗಿ ಕೊಟ್ಟಿರ್ತಾನೆ, ಆಪ್ಷನ್ಸು ಕರೆಕ್ಟಾಗಿ ಕೊಟ್ಟಿರ್ತಾನೆ, ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಹಂಗೂ ಅದು ಸಾಲ್ವ್ ಆಗಿಲ್ಲ ಅಂತಂದರೆ ಕೆಲವೊಂದ್ಸಲ ನಿಮಗೆ ನೋಡ್ಬೋದು, ನೀವು ಗ್ರೇಸ್ ಅಂತ ಕೊಡ್ತಾನೆ, ಅಂದರೆ ಅನ್ಸಾಲ್ವ್ಡ್ ಕ್ವಶನ್ಸ್ ಆಗುತ್ತೆ ಅದು. ಅದ್ರ ಬಗ್ಗೆ ನೀವೇನಾದರೂ ವರಿ ಮಾಡಬಾರ್ದು. ಆದಷ್ಟು ನೀವೇನು ಮಾಡ್ಬೇಕಂದ್ರೆ ಕ್ವಶನ್ಸನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಈ ಥರ್ಡ್ ಕ್ವಶನ್ ನೋಡ್ರಿ ಯಾವ ರೀತಿ ಇದೆ. ಥರ್ಡ್ ಕ್ವಶನ್ ಇಲ್ಲಿ 5, 11, 24, 51, 106. ಫಸ್ಟ್ ನಾವು ಇಲ್ಲಿ ಡಿಫ್ರೆನ್ಸ್ ಕಂಡು ಹಿಡ್ಕೋಣ. ಈ ಕ್ವಶನ್ಗೆ ಮೇನ್ಲಿ ಡಿಫ್ರೆನ್ಸ್ ಎಷ್ಟಿದೆ, ಇಲ್ಲಿ +6 ಇದೆ. ಇದಕ್ಕೆ ಎಷ್ಟಿದೆ, ಇಲ್ಲಿ +13 ಇದೆ. ನೆಕ್ಸ್ಟ್ ಇದಕ್ಕೆ ಎಷ್ಟಿದೆ, ಇಲ್ಲಿ 27 ಇದೆ. ನೆಕ್ಸ್ಟ್ ಇದಕ್ಕೆ ಎಷ್ಟಿದೆ ನೋಡ್ರಿ, ಇಲ್ಲಿ 55 ಇದೆ. ಇಲ್ಲಿ ನೆಕ್ಸ್ಟ್ ಏನು ಬರುತ್ತೆ ಅಂತ ಕೇಳಿದಾನೆ. ಇಲ್ಲಿ ನೆಕ್ಸ್ಟ್ ಏನು ಬರುತ್ತೆ ಅಂತ ಅದು ಗೊತ್ತಾಗಬೇಕಂದ್ರೆ ಇಲ್ಲಿ ಏನು ಬರುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕು. ಇಲ್ಲಿ ಗೊತ್ತಾಗಬೇಕಂದ್ರೆ ನಾವಿಲ್ಲಿ ಸೀಕ್ವೆನ್ಸ್ ನೋಡ್ಕೊಂತ ಹೋಗೋಣ. +6 ಮಾಡಿದಾನೆ, 13 ಮಾಡಿದಾನೆ, 27 ಮಾಡಿದಾನೆ, 55 ಮಾಡಿದಾನೆ. ನೆಕ್ಸ್ಟ್ ಏನು ಮಾಡ್ಬೇಕಂತ ಕೇಳಿದಾನೆ. ಸೀಕ್ವೆನ್ಸ್ ನೋಡ್ರಿ ಯಾವ ರೀತಿ ಇದೆ. ಇಲ್ಲಿ ಫಸ್ಟ್ ನಾವು 5ಗೆ +6 ಮಾಡಿಬಿಟ್ಟು ಇಲ್ಲಿ ಡೈರೆಕ್ಟಾಗಿ 13 ತೊಗೊಂಡಿದ್ದಾನೆ. ಅಂದರೆ 5, 6, 11 ಬಂತ. 11 ಆದಮೇಲೆ 13 ತೊಗೊಂಡಿದ್ದಾನೆ. ಆತ ಯಾವ ಲೆಕ್ಕದಲ್ಲಿ ತೊಗೊಂಡಿದ್ದಾನೆ ಅಂತಂದ್ರೆ ಏನಿದೆ ಸೀಕ್ವೆನ್ಸ್ 6 × 2 + 1 ಮಾಡಿದ್ದಾನೆ. ಅಂದರೆ ಇಲ್ಲಿ 5 + 6 11 ಬಂತಲ್ಲ, ರೈಟ್. ಈ 6 ಅಂಕಿಗೆ × 2 ಮಾಡಿದ್ದಾನೆ. 6 × 2 + 1 ಮಾಡಿದ್ದಾನೆ, 13 ಅಂತ ಬಂತು. 13ನ 11ಕ್ಕೆ ಪ್ಲಸ್ ಮಾಡಿದ್ದಾನೆ. ಎಷ್ಟು ಬಂತು, ಇಲ್ಲಿ 24 ಬಂತು. ನಿಮಗೆ ಇಲ್ಲಿ ಬಂತಲ್ಲ 24, ಅಂದರೆ 11 + 13 24 ಅಂತ ಬಂತು. ನೆಕ್ಸ್ಟ್ ಏನು ಮಾಡಿದಾನೆ ಅಂದರೆ ಇಲ್ಲಿ ಇದಕ್ಕೆ ಇಂಟು ಮಾಡಿದ್ದಾನೆ, ಇವಕ್ಕೇನು ಮಾಡ್ಕೊಂತ ಹೋಗಿಲ್ಲ. 13ಕ್ಕೆ × 2 ಮಾಡಿ +1 ಮಾಡಿದ್ದಾನೆ. 13 26 + 1 ಎಷ್ಟು, 27. ಈ 27ನ 24ಕ್ಕೆ ಪ್ಲಸ್ ಮಾಡಿದ್ದಾನೆ. ಇಲ್ಲಿ 51 ರಿಸಲ್ಟ್ ಬಂತಲ್ಲ. 24ಕ್ಕೆ + 27 ಮಾಡಿದ್ದಾನೆ, 51 ಬಂತು. ನೆಕ್ಸ್ಟ್ ಏನು ತೊಗೊಂಡಿದ್ದಾನೆ ಅಂತ 51 ತೊಗೊಂಡಿಲ್ಲ, 27 ತೊಗೊಂಡಿದ್ದಾನೆ. 27 × 2 + 1 ಮಾಡ್ರಿ ಎಷ್ಟಾಗುತ್ತೆ, 27 × 2 54 + 1 55. 55 ಪ್ಲಸ್ ಮಾಡಿದ್ದಾನೆ. ಅಂದರೆ ಇದಕ್ಕೆ ಏನು ಮಾಡ್ಕೊಂತ ಹೋಗಿದ್ದಾನೆ, ಇಲ್ಲಿ × 2 ಮಾಡಿ +1 ಮಾಡ್ಕೊಂತ ಹೋಗಿದ್ದಾನೆ. ನೆಕ್ಸ್ಟ್ ಸೀಕ್ವೆನ್ಸಲ್ಲಿ ನೋಡ್ರಿ ಇಲ್ಲಿ 55 ಇದೆ. 55 ಯಾವ ರೀತಿ ಬರುತ್ತೆ, 55 × 2 + 1 ಅಂದರೆ 55 2 110, 110 + 1 111. ನೆಕ್ಸ್ಟ್ ನೋಡ್ರಿ 111 ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ, 106ಕ್ಕೆ + 106 217 ಆಗುತ್ತೆ.
ಆನ್ಸರ್ ಬಂದ್ಬಿಟ್ಟು 2 1 7. ಯಾವ ರೀತಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನಾವಿಲ್ಲಿ ಇಂಟು 2 ಮಾಡಿಬಿಟ್ಟು +1 ಇಂಟು 2 ಮಾಡಿ +1 ಇಂಟು 2 ಮಾಡಿ ಪ್ಲಸ್ ಮಾಡ್ಕೊಂತ ಹೋಗಿದ್ದಾನೆ. ಸಿಂಪಲ್ ಆಗಿದೆ ಕ್ವಶನ್ಸು. ನೀವು ನೀಟಾಗಿ ನೋಡ್ಕೊಂಬಿಟ್ರೆ ಸಾಕು, ನೀವು ಆರಾಮಾಗಿ ಮಾಡ್ಬೋದು. ಪ್ರತಿಯೊಂದು ನಂಬರ್ ಸೀರೀಸ್ ಅಥವಾ ಬಿಟ್ಟ ಸ್ಥಳವನ್ನು ತುಂಬಬೇಕಾದ್ರೆ ಪೇಷನ್ಸ್ಲಿಂದ ನೀವು ಮಾಡಬೇಕಾಗುತ್ತೆ. ಗೊತ್ತಾಗಲಿಲ್ಲ ಅಂತೇಳಿ ಸ್ವಲ್ಪ ಸ್ಕಿಪ್ ಮಾಡಿದ್ರೆ 1 ಮಾರ್ಕ್ಸ್ ಲೂಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಸ್ನೇಹಿತರೆ, ಇಲ್ಲಿಗ ಯಾವ ರೀತಿ ಇದೆಯಪ್ಪ ಅಂತಂದ್ರಿಗಿನ 10 2 7 5 9 4 11 3 ಈ ಥರ ಸೀಕ್ವೆನ್ಸ್ ಕೊಟ್ಟಿದ್ದಾನೆ. ಬಟ್ ನೀವು ಒಂದು ಅಬ್ಸರ್ವ್ ಮಾಡಬೇಕು, ಇಲ್ಲಿ ಬಾಕ್ಸ್ ಥರ ಮಾಡಿದ್ದಾನೆ. ಅಂದರೆ ಒಂದು ಸರ್ಕಲಲ್ಲಿ ಈ ರೀತಿ 3 ಬಾಕ್ಸ್ ಮಾಡಿದ್ದಾನೆ. ಇದ್ರ ಒಂದು ಬಾಕ್ಸ್ ಸಪ್ರೇಟ್, ಇದೊಂದು ಬಾಕ್ಸ್ ಸಪ್ರೇಟ್, ಇದೊಂದು ಬಾಕ್ಸ್ ಸಪ್ರೇಟ್. ಈ ಥರ ಥಿಂಕ್ ಮಾಡಿ ನೋಡ್ಬೇಕು ನಾವು ಫಸ್ಟ್. ಇಲ್ಲಿ ನೋಡ್ರಿ, ಈಗ ಫಸ್ಟ್ ನಾವು ಒಂದು ಬಾಕ್ಸನ್ನ ಸಾಲ್ವ್ ಮಾಡೋಣ. ಇದಿಷ್ಟು ಈ ಪಾರ್ಟ್ನ ಮಾತ್ರ ಸಾಲ್ವ್ ಮಾಡೋಣ. ಇದ್ರ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಕೊಡ್ರಿ. ಈ ಪಾರ್ಟಲ್ಲಿ ಹೆಂಗಿದೆ ನೋಡ್ರಿ, 2 7 23 ಏನಾದ್ರೂ ಲಿಂಕ್ ಇದೆಯಾ ನೋಡಬೇಕು. 2 7 23 ಏನು ಲಿಂಕ್ ಇದೆ ಅಂತಂದ್ರೆ ಇಲ್ಲಿ ನೋಡ್ರಿ ಯಾವ ರೀತಿ ಮಾಡಿದ್ದಾನೆ. ಫಸ್ಟ್ ಅವ್ನು ಹೇಳ್ತೀವಿ ನಾವು, ಉಳಿಕಿದ್ದು ನೀವು ಕಂಟಿನ್ಯೂ ಮಾಡ್ರಿ. 7 - 2 ಮಾಡಿದ್ದಾನೆ, 5 ಬರುತ್ತಲ್ಲ, 5ಕ್ಕೆ ಸ್ಕ್ವಯರ್ ಮಾಡಿದ್ದಾನೆ. 5ಕ್ಕೆ ಸ್ಕ್ವಯರ್ ಮಾಡಿ ಇಲ್ಲಿ -2 ಮಾಡಿರ್ತಾನಲ್ಲ, ಅದನ್ನೇ ಇಲ್ಲಿ -2 ಮಾಡಿದ್ದಾನೆ ಮತ್ತೆ. ಅಂದರೆ ಎಷ್ಟಿದೆ? 5 ಸ್ಕ್ವಯರ್ ಅಂದರೆ 25 - 2 23 ಮಾಡಿದ್ದಾನೆ. ನಿಮಗೆ ಈ ಸೀಕ್ವೆನ್ಸ್ ಅರ್ಥ ಆಯ್ತಲ್ಲ? ಅಂದರೆ 7 2 ಕಳೆದು 5 ಬರುತ್ತೆ, 5ನ ಸ್ಕ್ವಯರ್ ಮಾಡಿಬಿಟ್ಟು ಇಲ್ಲಿ -2 ಮಾಡಿದ್ದಾನೆ. ಇಲ್ಲಿ -2 ಮಾಡಿರೋ ಸಂಖ್ಯೆನೇ ಮತ್ತೆ ಮೈನಸ್ ಮಾಡಿದ್ದಾನೆ, ಅಂದರೆ ಕಳೆದಿದ್ದಾನೆ. ಅದಾದಮೇಲೆ ಇಲ್ಲಿ 23 ಪ್ರಾಡಕ್ಟ್ ಬಂದಿದೆ. ಅದೇ ಥರ ನೀವು ಇದಕ್ಕೂ ಮಾಡಿ, ಇದಕ್ಕೂ ಮಾಡಿ, ಇದಕ್ಕೂ ಮಾಡಿ ಟ್ರೈ ಮಾಡಿ. ಈಗ ನಾವು ಇಲ್ಲಿ ಕ್ವಶನ್ ಸಾಲ್ವ್ ಮಾಡ್ತೀವಿ ನೋಡ್ರಿ. 9ರಲ್ಲಿ 5 ಕಳ್ರಿ, 9ರಲ್ಲಿ 5 ಕಳೆದ್ರೆ 4 ಬರುತ್ತೆ. 4ನ ಸ್ಕ್ವಯರ್ ಮಾಡಿಬಿಟ್ಟು -5 ಮಾಡ್ರಿ. ಯಾಕಂದ್ರೆ ಇಲ್ಲಿ ಏನು ಕೊಟ್ಟಿದ್ದಾನೆ, ಇಲ್ಲಿ ಮೈನಸ್ ಮಾಡಿದ್ರ ಸಂಖ್ಯೆನ ನಾವಿಲ್ಲಿ ಮತ್ತೆ ಕಳೆದಿದ್ದಾನೆ. ಅಂದ್ರೆ 4 4 16 ಬರುತ್ತೆ. 16 - 5 ಎಷ್ಟು? 11 ಆಗುತ್ತೆ. ಇಷ್ಟು ಅರ್ಥ ಆಯ್ತಾ ನಿಮಗೆ? ನೆಕ್ಸ್ಟ್ ನೋಡೋಣ. ನೋಡಿ ಈ ಸೀಕ್ವೆನ್ಸ್ ತೊಗೋಣ. 11ರಲ್ಲಿ 4 ಕಳ್ರಿ. 11ರಲ್ಲಿ 4 ಕಳೆದ್ರೆ 7 ಬರುತ್ತೆ. 7ನ ಸ್ಕ್ವಯರ್ ಮಾಡಿ -4 ಮಾಡ್ರಿ. ನೆಕ್ಸ್ಟ್ ಇಲ್ಲಿ 7 49 -4 45 ಬಂತು. ಅಂದರೆ ಇಲ್ಲಿ ಏನು ಮಾಡಿದ್ರೆ ನಾವು ಸೀಕ್ವೆನ್ಸ್ ಏನು ತೊಗೊಂಡಿದ್ದಾನೆ, ಸೇಮ್ ತೊಗೊಂಡಿದ್ದೀರ ಅಂತ ಒಂದು ಗೊತ್ತಾಯ್ತು ನಿಮಗೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇದನ್ನ ಏನು ಮಾಡ್ಬೋದು, ಇಲ್ಲಿ 10 × 3 10 × 3 ಮಾಡಿ = ಅಲ್ಲ 10ರಲ್ಲಿ 3 ಕಳೆದ್ರೆ 7 ಬರ್ತದೆ. 7ನ ಸ್ಕ್ವಯರ್ ಮಾಡಿ -3 ಮಾಡ್ಬೋದು. 10ರಲ್ಲಿ 3 ಹೋದ್ರೆ ಎಷ್ಟು? 30. ಅಲ್ಲ 10ರಲ್ಲಿ 3 ಹೋದ್ರೆ 7. 7ನ ಸ್ಕ್ವಯರ್ ಮಾಡಿದೇನಂತಂದ್ರೆ ಎಷ್ಟಾಗುತ್ತೆ? ಇಲ್ಲಿ 49 ಆಗುತ್ತೆ. 49ರಲ್ಲಿ 3 ಕಳೆದ್ರೆ ಎಷ್ಟಾಗುತ್ತೆ? 46 ನಿಮ್ಗೆ ಆನ್ಸರ್ ಬರುತ್ತೆ. ಅಂದರೆ ಇಲ್ಲಿ ಬಿಟ್ಟಿರೋ ಸಂಖ್ಯೆ ಯಾವುದು? 46. ಈ ಸೀಕ್ವೆನ್ಸ್ ಅರ್ಥ ಇದೆಯಲ್ಲ ನಿಮಗೆ? ಫಸ್ಟು ಇವೆರಡನ್ನು ಮೈನಸ್ ಮಾಡಿ ಅದನ್ನು ಸ್ಕ್ವಯರ್ ಮಾಡಿ ಮತ್ತೆ ಮೈನಸ್ ಮಾಡಿದ್ದಾನೆ. ಇವು ಹೆವಿ ಕಾಂಪ್ಲಿಕೇಟೆಡ್ ಕ್ವಶನ್ಸ್. ಈ ರೀತಿ ಕ್ವಶನ್ಸ್ ನಿಮಗೆ IAS ಅಥವಾ KS ಲೆವೆಲ್ಗೆ ಕೇಳೋ ಚಾನ್ಸಸ್ ಇರ್ತದೆ. ಅಥವಾ ಬ್ಯಾಂಕಿಂಗ್ ಮತ್ತು ಬ್ಯಾಂಕಿಂಗಲ್ಲಿ ಈ ರೀತಿ ಕ್ವಶನ್ಸ್ ಕೇಳ್ತಾನೆ. ಯಾಕಂದರೆ ಅದಕ್ಕೆ ಇಂಟೆಲಿಜೆನ್ಸ್ ಬೇಕು. ಕಡಿಮೆ ಟೈಮಲ್ಲಿ ಎಷ್ಟು ಸ್ಪೀಡಾಗಿ ಮಾಡೋಷ್ಟು ಕೆಪಾಸಿಟಿ ಇದೆ ಅನ್ನೋದು ಬೇಕು. ಆ ಸಾಮರ್ಥ್ಯ ಚೆಕ್ ಮಾಡೋ ಸಲ ಚೆಕ್ ಮಾಡ್ತಾನೆ. ನಿಮಗೆ ಇದನ್ನು PCPS ಅಲ್ಲಿ ಕೇಳೋ ಚಾನ್ಸಸ್ ಸಾಧ್ಯತೆಗಳು ತುಂಬ ಕಮ್ಮಿ ಇರುತ್ತೆ. SDA ಅಲ್ಲಿ ಕೇಳೋ ಚಾನ್ಸಸ್. ಬಟ್ ನಿಮಗೆ FD ಅಲ್ಲಿ ಕೇಳೋ ಚಾನ್ಸಸ್ ಇರ್ಬೋದು. KS ಅಂದರೂ KS ಲೆವೆಲ್ಗೆ ಅಂದ್ರೆ ಈ ಕ್ವಶನ್ಸ್ ಇದ್ದೇ ಇರುತ್ತೆ. ಇನ್ನು ನಾವು ಈ ರೀತಿ ಕ್ವಶನ್ಸನ್ನು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀವಿ. ನಂಬರ್ ಸೀರೀಸಲ್ಲಿ ಈ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಏನಾದಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀವಿ. ಇದ್ರ ಏನಾದರೂ ನೆಕ್ಸ್ಟ್ ಏನು ಮಾಡ್ತಾ ಇದೀವಿ ಅಂದರೆ ಕ್ವಶನ್ ಪೇಪರ್ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನಾವು ಸಾಲ್ವ್ ಮಾಡಿಬಿಟ್ಟು ನಿಮಗೆ ಒಂದೊಂದಾಗಿ ಹೇಳ್ಕೊಡ್ತಾ ಇದ್ದೀವಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.